ಬಸವ ಭಾಗಡಿ ಬಿಟ್ಟ ಕಲ್ಯಾಣಕ್ಕ ಹೋಗಿ ಆಡಿಯ ಇಟ್ಟ ಶಿವಾಚಾರ ಸದಾಚಾರ ಸರ್ವ ಕುಲದವರಿಗೆಲ್ಲ ಜ್ಞಾನದ ದಿವಿಗಿ ಕೊಟ್ಟ ಮೈಸೂರದವರಿ ರಾಜಕೀಯವಲ್ಲೆಂದು ಹೊರಟ ಶಾಶ್ವತ ಸೇರಿ ಶಂಭುಲಿಂಗನ ಬೆಟ್ಟ ಆವಿಷ್ಯ ತುಂಬ ಶಟ ಶಾಸ್ತ್ರವೇ ಬರೆದು ಇಟ್ಟ ತ್ರಿಲೋಕದಲ್ಲಿ ಪ್ರಕಟ ನವಲಗುಂದ ನಾಗಲಿಂಗನ ಆಟ ತಾಯಿಗೆ ಒಂದು ನುಡಿಯಾಡಿದ ಕ್ಯಾಟ ತಾಯಿ ತಂದಿ ಮಾತಿಗೆ ಮಹಾವೈರಾಗ್ಯ ತಾಳಿ ಶಿವನಾತ್ಮಕ ನಾಟ ಸಿದ್ಧಲಿಂಗ ಯೋಗಿಯ ಮಾದಿಟ್ಟ ತಗದ್ರು ಇವಾಗ ಗವಿ ಒಳಗ ಹೋಗದ ಏಟ ಪ್ರಸಿದ್ಧನ ಸೀತು ಭರತ ಖಂಡದಲ್ಲಿ ಕಮರಿಲ್ಲ ಚಾಣಪೀಠ ಅಂದೇವಾಡಿ ವರ್ಗವಿಗಳ ಮ್ಯಾಟ ಬಂದಿದ ಚಂದ ಭೀಮ ನದಿಯ ತ್ರಿಕೂಟ ಗುರು ಮಲ್ಲೇಶನ ಶಿಷ್ಯ ಗೈಬೀಶನಲ್ಲಿ ನಿತ್ಯ ಅನುಭವದ ಊಟ ಶಾಲ ಶಿಷ್ಯ ಗೈಬೀಶನಲ್ಲಿ ನಿತ್ಯ ಅನುಭವದ ಊಟ ಹಾಡುದು ಎಲ್ಲ ಸರಿಯಾಗಿ ನಡೀತು ಸಮಯ ಮಾತ್ರ ಸನೆ ಬಂತು ಸಮಯ ಇದಾಯಿತು ಟೈಮ ಮುಗೀತು ಆವಾಗ ನಮ್ಮ ಮಗಳು ವಿದ್ಯಾಶ್ರೀಯ ಸಹಜ ಹಾಡಾಳಿದರಾಗ ಆಕಿನೇ ಮಂಗಳಾರತಿ ಮಾಡುದು ಇತ್ತು ಸುಮ್ಮ ಬಿಟ್ಟಾಳಾವಾಗ ನೀವೊಂದು ಸ್ವಲ್ಪ ಸಾರಾಂಶ ಹೇಳಿ ಮಂಗಳಾರತಿ ಮಾಡುವಂದ್ರು ತಮ್ಮ ಪ್ರೀತಿಗಾಗಿ ಎದ್ದ ನಿತ್ಯ ಸಭಾದಾಗ ಕಡಕೊಳ ಮರೆಯುವ ಕಾಲದಲ್ಲಿ ನಾಗನಾಳ ದೇಸಾಯರು ಇದ್ರು ಇವರು ವಾಸ ಮಾಡಿಕೊಂಡಿದ್ರು ಹರಕ ಚಪ್ಪರದ ಒಳಗ ಗುರುವಿಗೆ ನಂಬಿ ಅಪನಂಬಿ ಮಾಡಿದ್ರ ಹಾಳ ಆಗತಾರ ಹ್ಯಾಂಗ ಇದೊಂದು ಕೊನೆಯ ಪದ ಹಾಡಿ ಮಾಡ್ತೀನಿ ಸಭಾದಾಗ ನಾಗನಾಳ ಊರಿಗೆ ಕಡಕೊಳ ಮಡಿವಾಳ ಬಂದ ನಾಗನಾಳ ದೇಸರ ಬಂದ್ರು ಗುರುವಿನ ಕಡೆಗ ನಾಗನಾಳ ದೇಸಾಯರು ಮಡಿವಾಳಪ್ಪನ ಪಾದಕ್ಕ ಬಿದ್ರು ಏನು ಮಾಡ್ತಾರೆ ಗುರುವೇ ಮನ್ಯಾಗ ಪಾದ ಹಾಕತ್ರಿ ನಡಿರಿ ಆವಾಗ ಏನಾದ್ರಿ ಕಡಕೊಳ ಮಡಿವಾಳ ಅಂದ ಇವ ಬಡವ ಇದ್ದ ಮೊದಲೀಗ ಒಂದ ಹೊತ್ತ ಕೂಳಿಗೆ ಗತಿ ಇದಿಲ್ಲ ಮಾಡೋದು ಹ್ಯಾಂಗ ಗುರುಗಳು ಇಲ್ತನ ಬಂದಾರಂದ್ರ ಮನ್ಯಾಗ ಪಾದ ಹಾಕ್ಲಿ ಅಂತ ನಾಗನಾಳ ದೇಸಾಯರು ಕರಿತಾರ ಆವಾಗ
ಬಳಿ ಹಾಸಿದ ಕೇಳು. ಹೌದು ಹೌದು ಒಂದ ಚರಿಗೆ ತುಂಬ ನೀರ ಇಟ್ಟ ಗುರುಗಳೆದರೀಗ ಇದ್ದದ ತಂಗಳ ತುಕುಡಿ ಪ್ರಸಾದ ಕೊಟ್ಟ ಮಡಿವಾಳಪ್ಪರಿಗ ಇವರು ಊಟ ಮಾಡಿ ನೀರ ಕುಡಿದು ತಳಗಾವಾಗ ಊಟ ಮಾಡಿ ನೀರು ಕುಡಿದು ಚರಿಗೆ ತಳಗ ಇಡುವಾಗ ನಾಗನಾಳ ದೇಸಾಯ ಕೇಳದ ಮಡಿವಾಳ ಸಾಧುಗ ಜಿಯ 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 ಏನ್ರಿ ಗುರುಗಳೇ ನನಗ ಬಡತನ ಬೆನ್ನ ಹತ್ತೈತಿ. ಹೌದು ನನ್ನ ಬಡತನ ಯಾವಾಗ ಬಯಲಾಗತೈತಿ ಕೇಳದ ಗುರುಗಳಿಗೆ ಏನಂತ ಹೇಳ್ತಾರಿ. ಈಗ ಇಟ್ಟಿದ್ದೆಲ್ಲ ಮನಸ್ಸ ದಾನ ಧರ್ಮ ಪರ ಉಪಕಾರ ಮನಿಯಾಗ ಹಿಂಗೆ ಇಟ್ಕೊಂಡು ಹೋಗು ರಾಜ್ಯ ಆಗತಿ ಅಂದ ಇವನೀಗ. ಅದಕ್ಕೆ ಮನುಷ್ಯ ಶ್ರೀಮಂತ ಇದ್ದಾಗ ಹೆಂಗಿರ್ತೈತಿ ಬಡವ ಇದ್ದಾಗ ಹೆಂಗಿರ್ತೈತಿ ಅನ್ನುವಂಥದ್ದು ತಾತ್ಪರ್ಯ ತಿಳಿತದ. ಹೌದಲ್ರಿ. ಈ ಕಡಕೋಳ ಬಡಾಳಪ್ಪನವರು ಕಾಲಕ್ಕೆ ನಾಗನಾಳ ದೇಸಾಯರು ಅಂತಿದ್ರು. ದೇಸಾಯರು ಒಂದು ಹರಕ ಚಪ್ಪರದಲ್ಲಿ ವಾಸ ಮಾಡಿಕೊಂಡಿದ್ರು. ಹೌದು ಹೌದು. ಈ ಕಡಕೋಳ ಬಡಾಳಪ್ಪನವರು ನಾಗನಾಳ ಗ್ರಾಮಕ್ಕೆ ಬಂದ ಕೂಡಲೇ ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳ ಒಂದು ಸ್ವಲ್ಪ ಮನ್ಯಾಗ ಪಾದ ಹಾಕಿ ಬರಾಕತ್ತೀರಿ ನಡ್ರಿ ನೀವು ಅಂತ ಕರೆದ. ಹೌದು. ಇವನಿಗೆ ದಕ್ಷಿಣ ಕೊಡಕ್ಕೆ ಸುದಕ್ಕೆ ರೊಕ್ಕಿದ್ದಿದ್ದಿಲ್ಲ. ಇವ ಸುಮ್ ಹೋದ ಬೆನ್ನತ್ತಿ. ಹೌದಲ್ರಿ. ಇವು ನಮ್ಮ ಈಗಿನ ಗುರುಗಳು ಬೇರೆ. ಈಗಿನ ಗುರುಗಳು ಹಂಗೆ ಮಸ್ತ್. ಇವು 1001 ರೂಪಾಯಿ ಕೊಟ್ಟರೆ ಕಾಲು ಇಡ್ತಾವೆ ಮನ್ಯಾಗ ಇರ್ಲಿಕ್ಕೆ ಅಂದಿಲ್ಲ. ನಮ್ಮ ಬಲ್ಯಾಕಿ ಇಲ್ಲ ಅವನ ಬಲ್ಯಾಕಿ. ಹೌದು ಹೌದು. ಆವಾಗ ಏನು ಮಾಡ್ದ ಇವನ ಬಲ್ಯಾಕ ಏನೂ ಇಲ್ಲ ಅಂತ ಗುರ್ತಾಯ್ತು. ಬರ್ತೀನಿ ನಡಿ ಅಂತ ಹೋದ್ರು. ತಂಗಳ ತುಕಡಿ ಪ್ರಸಾದ ಇಟ್ಟ, ಚರಿಗೆ ತುಂಬ ನೀರಿಟ್ಟ, ನೀರು ಕುಡಿದು ಚರಿಗೆ ತಳಗಿಡುವಂಥ ಸಮಯದೊಳಗೆ ದೇಸಾಯರು ಕೇಳ್ತಾರೆ. ಏನು ಕೇಳ್ತಾರಿ? ಗುರುಗಳ ಹೀನವಾದಂತಹ ಬಡತನ ಬೆನ್ನತ್ತಿ ಬಿಟ್ಟೈತ್ರಿಪ್ಪ, ಇದು ನನ್ನ ಬಡತನ ಯಾವಾಗ ಬಯಲಾಗ್ತೈತ್ರಿ ಅಂತ ಕೇಳ್ದ. ಹೌದು ಹೌದು. ಆವಾಗ ಕಡಕೋಳ ಮಡಾಳಪ್ಪನವ್ರು ಅಂತಾರೆ, ಏನಂತಾರಿ? ಈಗ ಇಟ್ಟಿದ್ದೆಲ್ಲೋ ಮನಸ್ಸ ಹಿಂಗೆ ಇಟ್ಕೊಂಡೋಗು. ದಾನ ಧರ್ಮ ಪುಣ್ಯ ಪರೋಪಕಾರ ನೋಡು. ಸಿರಿ ಬಂದ ಕಾಲಕ್ಕೆ ಕರೆದು ದಾನವು ಮಾಡು. ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡದಿದ್ದರೆ ಬಡತನ ಬರುವುದು ನೋಡು ಅಂತ. ಹೌದಲ್ರಿ. ನಿನಗೆ ಭಗವಂತ ಕೊಟ್ಟಾನಂದ್ರೆ ದಾನ ಧರ್ಮ ಮಾಡ. ಮತ್ತು ನಿನಗೆ ಕೊಟ್ಟು ನೀ ದಾನ ಮಾಡ್ಲಿಕ್ಕಂದ್ರೆ ಮುಂದೆ ಭಿಕ್ಷೆ ಬೇಡ ಮಾಡೋದು ನನ್ನ ಕೈ ಒಳಗದ ಅಂತ ಹೇಳ್ತಾನೆ. ಹೌದು ಹೌದು. ಆವಾಗ ಏನು ಮಾಡ್ದ, ಈಗ ಇಟ್ಟಿದ್ದಲ್ಲೋ ಇಂಥ ಬಡತನದೊಳಗೆ ನನಗೆ ಕರ್ಕೊಂಡು ಬಂದಿದ್ದಿ, ಊಟ ಮಾಡಿಸಿದ್ದಿ, ಇದ್ದಂಥದ್ದು ಸತ್ಕಾರ ಮಾಡಿದ್ದಿ, ನಿನ್ನ ಬೆಲೆಗೆ ರೊಕ್ಕಿಲ್ಲ ಕೊಟ್ಟಿಲ್ಲ ಹೋಲಿ. ಹೌದು. ಮುಂದೆ ಇದೆ ಹಿಂಗೆ ಮನಸ್ಸು ಇಟ್ಕೊಂಡು ಹೋಗು. 25 ಹಳ್ಳಿಗೆ ಶ್ರೀಮಂತ ಆಗ್ತಿ, 25 ಹಳ್ಳಿಗೆ ನೀ ನ್ಯಾಯ ಮಾಡ್ತಿ. ಆವಾಗ ನೀ ಶ್ರೀಮಂತ ಆದಾಗ ನಾನು ನಿನ್ನ ಮನೆಗೆ ಬರ್ತೀನಿ. ಬರ್ರಿ ಗುರುಗಳ ಹೊರಗೆ ಅಂತ ಕರೆದ್ರೆ ಸಾಕು ನೀ ಕೊಡೋದೇ ಬೇಡ. ಆವಾಗ ನಾಗನಾಳ ದೇಸಾಯರು ಅಂತಾರ, ಗುರುಗಳ ನಾನು ಇಂಥ ಒಂದು ಉಪವಾಸ 2 ಉಪವಾಸ ಸಾಯಾಗ ನಿಮ್ಮಲ್ಲಿ ಅದು ಬಂದು ಕರ್ಕೊಂಡು ತಂದೇನಿ. ಹೌದು ಹೌದು. ಜೇರ್ ಕರ್ತ ನಾನು 25 ಹಳ್ಳಿಗೆ ಶ್ರೀಮಂತ ಆದ, 25 ಹಳ್ಳಿ ನ್ಯಾಯ ನನ್ನ ಮನ್ಯಾಗ ನಡೀತಂದ್ರೆ ನನ್ನ ಮನೆಯಾಗೆ ಬಂದಿರಾಕತ್ರಿ ನೀವು ಅಂತ ಹೇಳ್ತಾನೆ. ಹೌದಲ್ರಿ. ಈಗ ಬಡವದ ನನ್ನ ಮನಸ್ಸಿಗೆ ಬಂದಿದ್ದು ಹೇಳ್ತಾನೆ. ಈಗ ಹೌದು ಹೌದು. ಬಡತನ ಅದೀಗ. ಆವಾಗ ಹೇಳ್ತಾರೆ ಇವರು ಕಡಕೋಳ ಮಡಾಳಪ್ಪನವರು, ಏಯ್ ಮನ್ಯಾಗ ಇರೋರಲ್ಲ ನಾವು, ಬರೇ ಒಳಗೆ ಬರ್ರಿ ಅಂತ ಕರೆದ್ರೆ ಸಾಕು. ಅಂತ ಶ್ರೀಮಂತಿಕೆ ಮುಂದೆ ಬರೋದ ನಂಗೆ ಕಾಣಕತ್ತದ ಮುಂದೆ ನನಗೆ. ಹೌದು. ಮುಂದೆ ನೀನು ನನಗೆ ಕರೆದೆ ಅಂದ್ರೆ ಉದ್ಧಾರ ಆಗ್ತೀವಿ, ಮತ್ತು ಕರಿಲ್ಲ ಅಂದ್ರೆ ಆ ಮಹಂತ ಏನು ಮಾಡ್ತಾನೆ ಹೋಗಂತಂದು ಆಶೀರ್ವಾದ ಮಾಡಿ ಮುಂದೆ ಹೋದ. ಮುಂದೆ ಇವರು ದೇಸಾಯರು ಹೆಂಗೆ ಆಗ್ತಾರೆ ತಾವು ಶಾಂತತೆಯಿಂದ ಆಶೀರ್ವಾದ ಮಾಡಿ ಹೋದ. 11 ವರ್ಷ ಹೋಯಿತು. ಅಗರ್ ಬಿ ಶ್ರೀಮಂತ ಆದರೂ ದೇಸರು ನಾಗನಾಳೂರಾಗ. ಗುರು ವಾಕ್ಯ ಸುಳ್ಳ ಆಗಲೇ ಇಲ್ಲ ಹಣೆ ಬಾರದ ಒಳಗ. ತಮ್ಮ ಅಂತಿಂತ ಶ್ರೀಮಂತ ಆಗಲಿಲ್ಲ ತಿಳಿಸುವೆ ತಮಗ. 25 ಹಳ್ಳಿ ನ್ಯಾಯ ಮನ್ಯಾಗ ನಡೆದಿತ್ತು. ಎಡಾಳ ಮನುಷ್ಯ ಇಟ್ಟ ಬಾಗಲ ಕಾಯೋ ಸಲವಾಗ. ಜಿಯ 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 ಎಡಾಳ ಮನುಷ್ಯರಿಗಿಟ್ಟ ಒಳಗ ಬಿಡು ಅಂದ್ರೆ ಬಿಡಬೇಕು ನೀವು. ಹೌದು ಹೌದು. ನಾನು ಬಿಡುವಲ್ಲಾರ್ದವ್ರಿಗೆ ಬಿಡಬ್ಯಾಡಂದ ದರ್ಬಾರದ ಬೆಳಗ. ಕಡಕೊಳ ಮಡಿವಾಳಪ್ಪಗ ನೆನಪ ಹಾರದ ಶ್ರೀಮಂತಿಗೆ ಬಂದಾಗ ಮುಂದ ಮಡಿವಾಳ ತಾನೇ ಬಂದ ನೋಡು ನಾಗನಾಳೂರೀಗ. ಕಡಕೊಳ ಮಡಿವಾಳ ಜೋಳಿಗೆ ಹಾಯ್ಕೊಂಡು ಬಂದು ಹೊರಗ ನಿತ್ತು ಅಂದ. ಚಪ್ರದಾಗ ಇದ್ದ ದೇಸಾಯ ಎಲ್ಲಿ ಊರಾಗ. ಜಿಯ 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 ಜಿಯ
ದೊಡ್ಡದಾಗಿದ್ದವ ಅನಬ್ಯಾಡವಾಗ ದೊಡ್ಡ ರಾಜ ಊರ ಒಳಗ ಹೌದು ಹೌದು ಬಂದದ್ರಿ ಈಗ ಈ ಕಡಕೊಳ ಮಡಿವಾಳ ಹೇಳತಾನ ಆಳ ಮನುಷ್ಯಾಗ ಏನಂತಾನ್ರಿ ನಿಮ್ಮ ರಾಜ ಮೊದಲ ಪೋತ್ರ ಇದ್ದ ಗುರುತಿಲ್ಲ ನಿನಗ ಅವಂಗ ರಾಜ ಆಗತೀನಿ ಅಂದಿದ್ದ ರಾಜ ಆಗ್ಯಾನೂರಾಗ ಕಡಕೊಳ ಮಡಿವಾಳ ಬಂದಾನ ಒಳಗೆ ಬಿಡಲೇನಂತ ಕೇಳು ಆಳ ಮನುಷ್ಯ ಹೋಗಿ ಕೇಳದ ಸೌಕಾರಗ ಜಿಯ 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 ಕಡಕೊಳ ಮಡಿವಾಳಪ್ಪ ಅಂತ ಸಾಧು ಬಂದು ನಿಂತಾನ ಹೊರಗೆ ಹೌದು ಹೌದು ಏನ್ ಮಾಡ್ತಾನ್ರಿ ಈ ದೇಸಾಯರಿಗೆ ನೆನಪ ತಮ್ಮ ಹಾರಿತಾವಾಗ ಪಾರುದಲ್ರಿ ರೊಕ್ಕದ ಮದ ಅಂಬುದು ಸೊಕ್ಕ ಹಿಂಗ ತರತದ ಮನುಷ್ಯಾಗ ಅದು ಬಸ್ ಸ್ಟ್ಯಾಂಡ್ದಾಗ ನೋಡಿದ್ರು ನೋಡಿಲ್ಲ ಅಂತದಾವಾಗ ಯಾವ ಕಡಕೊಳ ಮಡಿವಾಳ ಯಾವ ಸಾಧು ಬಂದಾನಿ ಇಲ್ಲಿ ಅಲ್ಲೇ ನಿಂದ್ರ ಹೇಳು ಅವಾಗ ಬಾಗಿಲದ ಹೊರಗ ಜಿಯ 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 ಈ ಶಬ್ದ ಮಡಿವಾಳಪ್ಪನ ಕಿವಿಯಾಗ ಬಿತ್ತು ಹೋಗಿ ಹೌದು ಹೌದು ಏನ್ ಮಾಡಿದ್ರಿ ಯಪ್ಪ ದೇಸಾಯರುವ ಬದಲ ತಮ್ಮ ಆಗಾರಿದರಾಗ ಹೆಂಗಾಗ್ಯಾರಂದ್ರಿ ಇವ ತಂಗಳತ್ತು ಗುಡಿ ನೆನಪ ಇವಾಗ ಹಾರ್ಯಾದಿದರಾಗ ಇವಂಗ ಶ್ರೀಮಂತಿಗೆ ಬಂದದಂತ ನಿಂದ್ರ ಶಾನಂದ ಹೊರಗ ರಾತ್ರಿ 10-11 ಆದ್ರೂ ನ್ಯಾಯ ಹೊಟ್ಟೆ ಬಗೆಹರಿಲಿಲ್ಲ ಊಟ ಮಾಡಿ ಹೊರಗ ಬಂದ ಸೌಕಾರವಾಗ ಜಿಯ 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 ಏ ಬರುದ್ರೊಳಗ ಮಡಿವಾಳಪ್ಪ ಬಾಗಿಲ ಹೊರಗೆ ನಿಂತಿದ್ದ ಹೌದು ಹೌದು ಮಾಡಿದ್ರಿ ಅವಾಗ ಏ ಭೇಟಿಯಾಗಿ ಹೋಗಬೇಕಲ್ಲ ಸೌಕಾರಗ ಹೌದ್. ಗುರುಗಳ ಯಾವಾಗ ಬಂದ್ರಿ ಅಂತ ಕೇಳ್ದ ನೋಡಿ ನೋಡ್ಲಾರ್ದಂಗ ಅಲ್ಲೋ ನೀ ನ್ಯಾಯ ಮಾಡಗೆ ಬಂದಿದಿ ಮಧ್ಯಾಹ್ನ ಬಿಸಲಾಗ ಹಿಂದಕ ತಂಗಳತ್ತು ಗುಡಿ ತಿಂದು ಬಡತನದೊಳಗ ಇದ್ದಿ ಮಗನೇ ರಾಜ ಆಗತಿ ಅಂತ ಹೇಳಿ ಹೋಗಿದ್ಯಾ ನಿನಗ ಜಿಯ 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 ಈಗ ಪೋತ ರಾಜ ಆಗುದು ದಿರಾಸನೆ ಬಂದೈತಿ ನಿನಗ ಹೌದು ಹೌದು ಹೌದ್ರಿ ಬಾ ನೀನು ನಂಬಿ ಅಪನಂಬಿ ಅಂದ ನನಗ ಮಾಡಿದಂದಾಗ ಮತ್ತೇನ್ ಮಾಡುದ್ರಿ ನಿನ್ನ ಮನಿ ಒಳಗೆ ಹಂದಿ ಉಳ್ಯಾಡತಾವು 3 ದಿನದಾಗ ತಮ್ಮ ಇಂದಿನವರೆಗೆ ಹಂದಿ ಉಳ್ಯಾಡ ತಾವು ಮನಿಯಾಗ ಅದಕ್ಕೆ ಯಾವಾಗ ಬಂದ್ರು ಖೂನ ಹಿಡಿತೀನಿ ಅಂದ ಬಂದ ಕೂಡಲೇ ಅಲ್ಲೇ ನಿಂದ್ರ ಹೇಳ ಸಾಧುನೇನು ಕೆಲಸ ಐತೆ ಅಂತ ಹೇಳಿಬಿಟ್ಟು ರೊಕ್ಕ ಹೆಂಗೆ ಮಾಡಿಬಿಡ್ತತ್ ನೋಡ ಹೌದಲ್ರಿ ಈ ಶಬ್ದ ಹೋಗಿ ಕಡಕೊಳ ಬಡಾಳಪ್ಪನವ್ರ ಕಿವಿಗೆ ಬಿತ್ತು ಏ ದೇಸಾಯರು ಬದಲಾಗ್ಯಾರಪ್ಪ ಮೊದಲಿನ ದೇಸಾಯರ ಅದಾರ ನಾ ಬಂದಿನಿ ಹೌದು ಹೌದು ಇವರು ದೊಡ್ಡ ದೇಸಾಯರಾಗ್ಯಾರ ಇವೊಂದು ನ್ಯಾಯ ಎಲ್ಲಿ ತನಕ ಮಾಡ್ತಾನೆ ನಿಂತ ರಾತ್ರಿ ಹೆಂಡರ ಮಕ್ಕಳ ಜೊತೆಯಲ್ಲಿ ಊಟ ಮಾಡ್ಕೊಂಡು ಹೊರಗೆ ಬಂದ ಹೌದಲ್ರಿ ಅವಾಗ ಏನಾಗ್ತದೆ ಮುಂದೆ ಯಾವಾಗ ಬಂದ್ರಿ ಗುರುಗೋಳ ಅಂತ ಕೇಳ್ದ ಮಡಿವಾಳಪ್ಪನವ್ರು ಬಾಗಲ್ದಾಗ ನಿಂತಿದ್ರು ನೀವೇನು ನ್ಯಾಯ ಮಾಡ್ತಿದ್ರಲ್ರಿ 25 ಹಳ್ಳಿದ ಅವಾಗೇ ಬಂದೇವ್ರಿ ನಾವು ಒಂದು ಹೌದು ಹಿಂದಕ್ಕೆ ತಂಗಳು ತುಗುಳಿತಿದ್ದಿದ್ರಿ ಹುಡುಕ್ಯಾಡ್ ತೊಗೊಂಬಂದಿದ್ರಿ ಮನ್ಯಾಗ ಹೌದು. ಈಗ ರಾಜ್ಯರಾಗಿರಲ್ಲ 25 ಹಳ್ಳಿ ನ್ಯಾಯದೊಳಗೆ ನೀವು ಭಯಂಕರ ಬಿಜಿ ಇದೀರಿ ಹೌದು ಇದು ನ್ಯಾಯ ಲಾಸ್ಟ್ನಿಂದ ನ್ಯಾಯ ಮಾಡೋದ್ರ ನಾವು ಹೌದಲ್ರಿ 25 ಹಳ್ಳಿಗೆ ರಾಜ 25 ಹಳ್ಳಿಗೆ ನ್ಯಾಯ ಮಾಡ್ತಿತ್ತ ಮಗನೇ ನಿನ್ನಲ್ಲಿ ಗರು ತುಂಬಿಕೊಂಡದೆ ನಿನ್ನ ಮನೆ ಒಳಗೆ ಹಂದಿ ಓಡಾಡ್ತಾ ಹೋಗತ್ತೆ ಶಾಪ್ ಕೊಟ್ಟ ಹೌದಲ್ರಿ ಇವತ್ತಿನ ಮಿತಿಗೆ ಹಂದಿ ಓಡಾಡ್ತಾವ ಅಂತಿಂಥವ್ರು ನಾಶ ಆಗ್ಯಾರ ಹೌದು. ಏನೋ ಒಂದೆರಡು ನುಡಿ ಹಾಡು ಅಂದ ಕೂಡಲೇ ಹಾಡಿನಿ ಯಾರಿಗೆ ರೊಕ್ಕಿದ್ದು ಕೂಡಲೇ ಸೊಕ್ಕ ಬರಬಾರ್ದು ಅಂತ ತಮ್ಮಲ್ಲಿ ಕೈ ಮುಗಿದು ಹೇಳ್ತಿ ಇಲ್ಲಿ ಯಾಕಂದ್ರೆ ಈ ವಿಷಯ ಇಲ್ಲಿಗೆ ಬಂದದ ಹೌದು. ಇಲ್ಲಿಗೆ ತಂದು ಹಚ್ಚಿನ ನಾನು ಯಾಕಂದ್ರೆ ನಮ್ಮ ವಿದೇಶಿರಿ ಆದರೂ ಚಂದಾಗಿತ್ತ ಆಕಿ ನೀಲಾವತಿ ಪದ ಹಾಡಿದ್ದಾಳ ಯಾಕಂದ್ರೆ ಅವರೇ ಮಂಗಳಾರತಿ ಮಾಡಬೇಕಾಗಿತ್ತು ನಮ್ಮ ವಿದ್ಯಾಶ್ರೀ ಅವರೇ ಹೌದು. ಯಾಕಂದ್ರೆ ಊರನವ್ರು ನೀವು ಮಾಡಿ ಸಾಬ್ರ ಒಂದು ಸಖಿಯರೇ ಕ್ಯಾಲಿಯಾಡಿ ಹಾಡಂದ್ರೆ ಮಾಡಿವಿದು ಸಪ್ತ ಸಾಗರ ಇದ್ದಂಗೆ ಕಲೆ ಅನ್ನೋಂಥದ್ದು ಎಷ್ಟು ಕೇಳಿದ್ರು ಮುಗಿಯಂಗಿಲ್ಲಿದ್ದ ಹೌದು. ನಮಗೆ ಎಷ್ಟೆಷ್ಟು ಬಂದೇವೆ ಅಷ್ಟೆಷ್ಟು ಮಾಡಿದ್ದೇವೆ ನಮ್ಗಿಂತ ಅನೇಕ ಮಂದಿ ಹಿರಿಯ ಕಲಾವಿದರು ಅನೇಕ ಮಂದಿ ಶಾಣ್ಯರದಾರ ಮತ್ತು ತರಿಸಿಕೊಂಡು ಕೇಳಬೇಕು ತಮ್ಮಲ್ಲಿ ನಾನು ಈಗ ಮಂಗಳಾರತಿ ಮಾಡ್ತಾ ಇದ್ದೀನಿ ತಾವು ಶಾಂತಿಯಿಂದ ಕೂತು ಕೇಳಬೇಕಂತ ಕಳ್ಕೊಂಡು ಮಾಡ್ತಾರೆ ಯಾಕಂದ್ರೆ ಇಲ್ಲಿವರೆಗೆ ಮಹಾತ್ಮರದು ಶಿವಶರಣರದು
ನಾವು ಕಾರ್ಯಕ್ರಮಗಳನ್ನು ಮಾಡಿ ಬೇಕಲ್ಲ ವಿಚಾರ ಬೇಕಲ್ಲ ಹಾ? ಹೌದು ವಿಚಾರ ಮಾಡ ಮಾಡ್ಕೊಂಡ ಹೆಣ್ತೀನಿ ಯಾವ ರಾವಣ ಇದ್ದಾವ ಲಂಕಾಕ್ ಹೋದ ಹೌದಲ್ಲ ತಗೊಂಡ ಬಂದ ಬಳಕ ರಾಮ ಒಂದು ಮಾತಂದ ಸೀತಾಗ ಏನಂತ ತಂಗಿ ಏ ಸೀತಾ ಹಾ, ರಾವಣ ನಿನ್ನ ಲಂಕಾಕ್ ಹೋದಾನಂದ್ರೆ ಹಂಗ ಬಿಟ್ಟಿರ್ತಾನ ಹೌದು ಅಗ್ನಿ ಪರೀಕ್ಷೆ ಮಾಡಿಸ್ತಾನು ಕರೆ ಇದ್ರ ಸುಡಂಗಿಲ್ಲ ಕರೆ ಇರ್ಲಿಕ್ಕ ಸುಟ್ಟು ಬೂದಿ ಆಗ್ತಿ ಅಂದ ಹೌದು ಹೌದವ ಮತ್ ತ್ರಿಕಾಲ ಜ್ಞಾನಿ ರಾಮ್ ಇದ್ದಿಲ್ಲ ಮಾಡ್ಕೊಂಡು ಹೆಣ್ತಿನ ಓದ್ ಅಗ್ನಿ ಪರೀಕ್ಷೆ ಮಾಡಿಸಿದಿ ಹಾ ಮಾಡಿಸಿದಿಲ್ಲ ಹೆಂಗ ದೊಡ್ಡವನ್ಬೇಕು ಹಿಂದಿನ ಮುಂದಿನ ಎಲ್ಲ ತಿಳಿದಿದ್ರು ತಮ್ಮ ನಿನಗ ಹಿಂದಿನ ಮುಂದೆ ನಿಮ್ಗೇನು ತಿಳಿತಿತ್ತು ಹಾ ಏನು ತಿಳಿದೈತಿ ಬಿರಿ ಐತಿ ಮಾತ್ ಕಠಿಣ ಐತಿ ತಂಗಿ ಹೌದು ಏನ್ ಇದು ಅಂದ ಮತ್ತೇನ್ರಿ ಬರೇ ಒಂದು ಮಾನವನ ಮಾತು ಕೇಳಿ ಹಾ ಯಾರ್ದ ಯಾರ ತಂಗಿ ಅರಿವಿ ತೊಳೆಯುವಂತ ಅಗಸನ ಮಾತು ಕೇಳಿ ಹಾ ಮಾಡ್ಕೊಂಡು ಹೆಣ್ತಿನ ಬಿಟ್ಟು ಕೂತ್ ಇದೇ ನಿನ್ನ ರಾಮದೇವ ಹೌದು ಹೌದು ಮಾತ್ ಖರೆ ಇದಿಲ್ಲ ತಂಗಿ ಬರೇ ಒಂದು ಮಾತಂದವ ಹಾ ಏನಂತ ಬಿಟ್ಟು ಹೆಣ್ತಿನ ಆಳಕ್ ನಾ ಏನು ಸೊಟ್ಟ ರಾಮನ ಹೌದಲ್ಲ ಅಂದದಕ್ಕಾಗಿ ಹಾ ಮಾಡ್ಕೊಂಡ ಹೆಣ್ತಿನ ತಮ್ಮ ಇರುವಂತ ಲಕ್ಷ್ಮಣನ ಕರೆದ ಹೌದು ಅಡಿವಿ ಅರಣ್ಯದೊಳಗೆ ಕಳಿಸಿಬಿಟ್ಟಿ ಹಾ ಕಳಿಸಿಬಿಟ್ಟನ್ರಲ್ಲ ಮತ್ ಈ ಕಾಲ ಜ್ಞಾನಿ ಇದ್ದೆಲ್ಲ ಗೊತ್ತಾಗ್ಲಿಲ್ಲ ನಿನಗೆ ಹೌದು ಎಲ್ಲ ತಿಳಿತಿದ್ಲ ಮೈನ ರಾಮಾಯಣಿ ಒಳಗೊಂದು ಮಾತು ಹೇಳ್ಯಾರ ಹೆಂಗ್ರಿ ತಂಗಿ ರಾಮನಕಿತ ಸೀತಾ ಹಾ 4,12,000 ವರ್ಷ ದೊಡ್ಡಕ್ಕಿದಾವತ್ ರಾಮಾಯಣಿ ಬರದಾರ ಹೌದು ಹೌದು ಮಾತು ಸತ್ಯ ಐತಲ್ಲ ಎಟ್ಟ ಹಾ 4,12,000 ವರ್ಷ ಹಾ ರಾಮನಿಕಿತ ಸೀತಾ ದೊಡ್ಡಕ್ಕಿತ ಹೇಳ್ತಾರ ಹೌದು ಇದು ಅಲ್ಲದ ಮತ್ತೇನ್ರಿ ಬಲರಾಮನ ಹ್ಯಾಂತಿ ಹಾ ಬಲರಾಮನಿಕಿತ 60 ವರ್ಷ ದೊಡ್ಡಕ್ಕಿದಾವತ್ ಹೇಳ್ತೈತಿ ಹೌದು ಹೌದಲ್ಲ ಇವಂಗೊಂದು ಭ್ರಮೆ ಆಗೈತಿ ಏನಾಗೈತ್ರಿ ಮೌಲಕ್ಕಾಗ ಏನಾಗೈತಿ ಇವಂಗ ಮದುವ್ಯಾಗ ಅವಂಗೊಂದು 3 ವರ್ಷ ದೊಡ್ಡವನ್ ಇಡ್ತಾರಲ್ಲ ಹೌದು ಹೌದು ನಮ್ಮನಟ್ಟು 3 ವರ್ಷ ಸಣ್ಣವಡಿ ಇರ್ತಾರು ಹೌದು ಅನಾಡ್ಲಿ ಹೆಣ್ಣು ಹುಡುಗಿ ಸಣ್ಣದ ಹಿಂಗ ಹೇಳತ್ತೇನ ಇವ್ ಹಿಂಗ್ ಹೇಳ್ತಾನ ಲೋಕಿಗೆ ಅಂದ್ರೆ ಈ ಕಾಯ್ದೆ ಕಾನೂನು ಬಂದೈತ್ಲೆ ಹೌದು ಹುಡುಗಗ 22 ಇದ್ದಾಗ ಹಾ 22 21 ಇದ್ದಾಗ ಹೌದು ಹೌದಲ್ಲ ಹುಡುಗಿ 18 ಇರ್ಬೇಕ ಹೌದು ಖರೆ ಐತಿ ಹಾ 18 ಹುಡುಗಿ ಕೆತ್ತನ ಹುಡುಗ 3 ವರ್ಷ ದೊಡ್ಡದಿರ್ಬೇಕು ಹುಡುಗಿ 18 ಆಗೋ ತಕ್ಕ ಲಗ್ನ ಮಾಡುವಂಗಿಲ್ಲ ಒಂದು ಕಾಯ್ದೆ ಕಾನೂನು ಐತ್ಲೆ ಹೌದಲ್ಲ 3 ವರ್ಷ ದೊಡ್ಡದಿಟ್ಟಾರು ಇಟ್ಟಾರ ಅಂದ್ರ ನಮ್ಮಲ್ಲಿ ಗಂಡು ಹುಡುಗ ದೊಡ್ಡದ ಆತ ನಂಗೆ ನಮ್ಮ ಮೌಲಕ ಅಕ್ಕನ ತಲೆಯಾಗ ಪ್ರಿಂಟ್ ಕೂತದ್ರಿಪ್ಪ ಏ ಕಾಮಣೆ ಐತೆ ಅವಂಗ ನಿನಗೊಂದು ಮಾತು ಹೇಳ್ತಾನೆ ಕೇಳ ಮೌಲಕಕ್ಕ ಹೇಳಪ್ಪ ಸರ್ಕಾರ ಆಗಲಿ ಕಾಯ್ದೆ ಆಗಲಿ ಕಾನೂನು ಆಗಲಿ ಹಾ ಒಂದು ವಿಚಾರ ಮಾಡಿ ಇಡ್ತಾರೆ ಎಲ್ಲರಿಗೆ ಒಂದೊಂದು ವಯಸ್ಸು ಹೌದು ಹಾ? ಹೌದು ಹೌದು ಈಗ ನೋಡ್ರಿ ಹಾ ಹಾಡಿಕೆ ಅವ್ರಿಗೆ ಆಗಲಿ ಹಾ ಒಂದು ವಯಸ್ಸಾದವ್ರಿಗೆ ಆಗಲಿ ಪೆನ್ಷನ್ ಪಗಾರ ಮಾಡ್ತಾರ ಮಾಡ್ತಾರಲ್ಲ ವಯಸ್ಸಿದ ಯಾಕೆ ಮಾಡಂಗಿಲ್ಲ ಇಲ್ಲ ಹಂಗ ಮಾಡಕ್ ಬರುದಿಲ್ಲ ಯಾಕೆ ಮಾಡಂಗಿಲ್ಲ ಹೇಳೇನ ಹಾ ಹೇಳ್ರಲ್ಲ ಈ ಮಗನ ಮೈಯಾಗಿನ ಎಣ್ಣೆ ಎಲ್ಲ ಮುಗದ ಮೂಲಿ ಗುಂಪಾಗಬೇಕ ಹೌದಲ್ಲ ಇವಂಗ ದುಡಿಲಾಕ ಆಗಿರಬಾರ್ದ ಆಗಿರ್ಬಾರ್ದು ಆಯ್ತು ಸರ್ಕಾರ ಕಡೆ 1 ಬಿಟ್ಟು 2 ಸಲ ಪಗಾರ ತಿನ್ನ ಹೋಗಿರ್ಬೇಕ ಆ ಕಡೆ ಹೌದು ಹೌದು ಹಲಿಗೆ ತಕ ಮಾಡಂಗೆ ಇಲ್ಲ ಅದನ್ನ ಹೌದು ಹೌದು ಹರಿಯದಾವ್ ಇದ್ದಾಗ ಕೈಕಾಲಾಗ ಮಣ್ಣು ಇರ್ತೈತಿ ಅಗದಿ ತಾಕತ್ ಇರ್ತೈತಿ ಹೌದಾ ನೀವ್ ಅನಕಾಲಿನ ಮೈಯಾಗ ಮಣ್ಣು ಇರ್ತಕ್ಕ ದುಡುತ್ತೀನ ಹಾ. ನಿಂದ ಯಾವಾಗ ಕೈಕಾಲ್ ನಿಂದ್ರತೈತಿ ಅವಾಗ ಸರ್ಕಾರಿ ಪಗಾರ ಇರ್ಲತ್ ಹೇಳಿ ಹೌದು 60 ವರ್ಷಕ್ಕೆ ಪಗಾರ ಮಾಡ್ತಾರ ಇದು ಈ ಕಡಿದಾಗದ 2,000 ರೂಪಾಯಿ ಕೊಡ್ತಾರ ನಿನಗೇನು 10,000 ಬೇಕಾಗಿತ್ತೇನ ಇಲ್ಲ ಇಲ್ಲ 2,000 ಹ್ಞೂ ಅದ ನಿಮ್ಮತ್ತ ಅದಕ್ಕೆ ಹೌದು ಈಗ ಈಗ ಏನಾತ್ರಿ ಹುಡುಗಿಗೆ ಹುಡುಗಗ ಒಂದ್ ಸ್ವಲ್ಪ ಇದನ್ನ ಇಟ್ಟಾರಲ್ಲ ಪರಕ ದಿನಮಾನ ಏ ಬರ್ಗಿಟ್ಟಾರಲ್ಲ ಆಕಿಗೆ 3 ವರ್ಷ ಸಣ್ಣಕಿನ ಇಟ್ಟಾರ ಇನ್ನು 3 ವರ್ಷ ದೊಡ್ಡವನ ಇಟ್ಟಾರ ಹೌದು ಅಂದ್ರ ನಾ ಬಾಳ ದೊಡ್ಡವ ಅಂತ ಹೇಳತ್ಯಾರ ಅವ್ರು ಹೌದು ಹೌದಲ್ಲ ಹೇಳ್ತಾನ ದೊಡ್ಡವ ಅಂದ್ರ ಬರೇ 3 ವರ್ಷ ಈಗ ಮಾತ್ರ ಸಮ ಬಂದೈತಿ ಬಿಡ್ರಿ ಈಗ ಹೌದಲ್ಲ ಸಮ ಮಾಡೋದೈತಲ್ರಿ ಹೌದು, ಹೌದು. ಹಾ, ಸಮ ಮಾಡೋ ನಮ್ಮ ಕೊಬ್ಬರಿ ವಕೀಲರು ಬಂದಾರ ಕೆಲಸಂಗದ ಹೌದ್ರಿ ಬಂದಾರಲ್ಲ ವಕೀಲ ಹೇಳ್ಯಾರ ಏನ್ ಹೆಚ್ಚಿಲ್ಲ ಕಮ್ಮಿ ಇಲ್ಲ ಹಾ. ಎಲ್ಲಾ ಸಮ ಇಡವ್ರದ್ದು ಈ ಮಗ ಏನ್ ಹೇಳ್ತಾರತ್ತಾರ ಅವ್ರು ಖರೆ ಖರೆ ಐತಲ್ಲ ಹೌದು ಅದಕ್ಕ ಹಾ ಅಂದ್ರ ಸಾಹೇಬ್ರ ದಿನ ಒಳಗ ಒಂದೊಂದು ಗಂಡ ಆಡೋಕಿನ ತೆಲಿಯನ್ ಹುಚ್ಚ ಬಿಟ್ಟಿಲ್ರಿ ಇನ್ನ ಬಿಟ್ಟಿಲ್ರಿ ಮಾಡ ಆಕಿ 18 ವರ್ಷದಾಕಿದಾಳ್ರಿ ಹಾ. ನಾ 21 ದಂಡ್ರಿ ನಾ ದೊಡ್ಡ ನಿಂತಿರ್ತಾರ ಅವ್ರ ಇದ ಐತ್ರಿ ಖರೆ 21 ನಿನಗ 18 ಕೀಯಾಗ ಇಡ್ತಾರ ಇನ್ನೋದು ಗೊತ್ತಾಗಿಲ್ಲ ಯಾಕ ತಂಗಿ ಈಗಿನ ಸಮ ಇಡ್ಲಕತ್ಯಾರ ಹೌದಲ್ಲ ಇನ್ನು ಕಾಯ್ದೆ ಕಾನೂನು ಹೆಂಗ ಸಮ ಸಮ ನಿನಗೂ 21 ಇದ್ರೆ ಈಕಿಗೆ 21 ಹೌದು ಹೌದು ಹಿಂಗ ಲೆಕ್ಕ ಕಾಯ್ದೆ ಕಾನೂನು ಇನ್ನು ಚಾಲ್ತಿ ಹೆಣ್ಣು ಸಿಗೋಲ್ಲ ಆದ್ರ ಇವ್ರಿಗೆ ಹೆಂಗಾಗೈತಿ ಹಿಂದಕ್ಕ ಹೆಂಗ್ರಿ ನನಕಿತನ 3 ವರ್ಷಕ್ಕೆ ಸಣ್ಣಕ್ಕಿದಾಳು ಅಂದ್ರೆ ಈಕಿ ಬರೇ ಸಣ್ಣಕ್ಕಿನ ತಿಳ್ಕೊಂಡಾರ ಅವ್ರು. ಹೌದು ಹೌದಲ್ಲ ಅದ್ರ ದಗದ ಹಂಗಿಲ್ಲ ಹೆಂಗ ತಂಗಿ ಪಂಚಕರ್ಣಿ ಅಭ್ಯಾಸ ಮಾಡಿದವ್ರಿಗೆ ಮಾತ್ರ ಇದ್ರ ಅರ್ಥ ಗೊತ್ತಾಗ್ತೈತಿ ಹಾ ಗುರ್ತಾಗ್ತದ್ಲ ಹೆಣ್ಣಿಗೆ ಹಾ 7 ಪಟ್ಟು ಕಾಮಿ ಇದ್ದಾಗ ಗಂಡಿಗೆ 1 ಪಟ್ಟು ಕಾಮಿ ಇರ್ತೈತಿ ಹೌದು ಹೌದು ಹಾ ಹೌದಲ್ಲ ಅಕ್ಕಿ ಬಡತಕ್ಕೆ ಈ ಮಗ ತಡದ ನಡಿಲೇತಿ ಇವನು 3 ವರ್ಷ ದೊಡ್ಡವನ್ ಮಾಡಿ ಇಟ್ಟಾರ ಇದ್ರೊಳಗ ಮಾಡಿಟ್ಟಾರ್ಲೆ ಸರ್ ಕರ್ತ ಹಾ ಇವಂಗೂ 21 ಹಾ ಈಕಿಗೆ 21 ಒಂದ ಇಟ್ರನ ಏನಾಗ್ತೈತಿ ಇವನು ಮುಂದಿನ ಮೊಳಕಾಲ ಪಾಟಿ ಹಿಂದೆ ತಿರುಗುತ್ತಾವ ಇವ್ ಬರ್ತಾನ್ರಿ ಆಡಾಕ ಹಿಂಗ ಐತ್ ನೋಡ್ರಿ ಅದ
ವಕೀಲ ಸಾಹೇಬ್ರ ಆದಿಶಕ್ತಿ ಅವತಾರ ಐತಿ ಅದು ಹೆಚ್ಚಿನ ಐತಿ ತಾಯಿದು ವಯಸ್ಸು ಯಾಕೆ ಕಮ್ಮಿ ಅಂದಿಲ್ಲ ಹಾ ಯಾಕ್ರಿ ಇದರ ಸಂಬಂಧ ಕಮ್ಮಿ ಮಾಡ್ಯಾರ ನಿನಗೆ ತಿಳಿದಿಲ್ಲ ಅದೇನ ಹೌದು ಹೌದು ಏ ಮುಂದೆ ಶಿವಾಯನ ಮುಂದಿಂದ ಮುಂದೆ ಬಲ್ಲಾರ ಯಾರನ ಹೌದಾ ಅದಕ್ಕಾದ್ರ ಅರ್ಥ ಹಿಂಗೈತಿ ಮೌಲಕಕ್ಕ ಸರಿ ಐತಲ್ಲ ನಿನಗೊಂದು ಭ್ರಮೆ ಆಗಿಬಿಟ್ಟೈತಿ ಅದು ಆಗೈತಿ ಆಗೈತಿ ಅದಕ್ಕೆ ಈಗ ಏನ್ ಮಾಡ್ಬೇಕಾಗೈತಿ ಏನ್ ಮಾಡ್ಬೇಕಾಗೈತಿ ಭಕ್ತಿ ಸಾರ್ ಹಿಡಿಬೇಕಾಗೈತಿ ಹಿಡಿಬೇಕಾಗೈತಲ್ಲ ಯಾವ್ದ ಹಾಡೋಲ್ಲ ಯಾವ ಹಾ ನಮ್ಮ ಬಾಳಿಗಿರಿ ಅಪ್ಪನ ವಸ್ತಾದ್ರ ಮಾಡಿಟ್ಟಾರ ಯಾವ್ದ್ರಿ ಹಾ ನೀಲಾವತಿ ಪದ ಹಿಡಿನೋ ಒಂದ ನೀಲಾವತಿದ್ರ ಹೆಣ್ಮಕ್ಳು ಅದಾರು ಅದಾರ ಅದಾರ ಅದಕ್ಕ ಹೆಣ್ಮಕ್ಳು ಅದಾರಪ್ಪ ಅಂತಂದ್ರ ಒಂದ್ ನಾವು ನಿತ್ ಲಾಸ್ಟ್ ಹಾಡಾತೀವಿ ಅಂದ್ರ ಒಂದು ಭಕ್ತಿ ಗೀತೆ ಭಕ್ತಿ ಒಳಗ ಬೇದಿಲ್ಲ ಇಲ್ಲ ಇಲ್ಲ ಭಕ್ತಿ ಗೀತೆ ಪದ ಹಿಡಿಬೇಕಾಗೈತಿ ಹಿಡ್ರಲ್ಲ ನಡಿಲ್ರಿ ಸಣ್ಣಗೆ